ಇನ್ನು ದಿಲೀಪ್ ರಾಜ್ ಅವರ ಸಾವಿನ ಬೆನ್ನಲ್ಲೇ ಕನ್ನಡದ ಖ್ಯಾತ ನಟರೊಬ್ಬರು ಅಂದರೆ ಹಿರಿಯ ನಟರೊಬ್ಬರು ಈಗ ಕೊನೆ ಹೇಳಿರೋಂಥದ್ದು. ಹಾಗಾಗಿ ಏನಾಗಿದ್ದರೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ನಾವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳಿಸಿದರೆ ಕನ್ನಡದಲ್ಲಿ ಸ್ಟಾರ್ ನಟರಾಗಿ ಕೂಡ ಕಾಣಿಸ್ಕೊಂಡಿದ್ದಂಥ ಇವರು ಸುಮಾರು 500ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಅಂಬರೀಷ್, ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಶಂಕರ್ ನಾಗ್, ಅನಂತ್ ನಾಗ್, ಶ್ರೀನಾಥ್ ಅಂತ ದೊಡ್ಡ ದೊಡ್ಡ ನಟರೊಂದಿಗೆ ಅಭಿನಯಿಸಿದಂಥ ಕಲಾವಿದರಾಗಿದ್ದಂಥ ನಟ ಹಾಗೂ ನಾಯಕ ನಟರಾಗಿದ್ದಂಥ ಶಿವರಾಮ್ ಅವರು ಇದೀಗ ಕೊನೆ ಹೇಳ್ತಿರುವಂಥದ್ದು. ಶಿವರಾಮ್ ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಹೆಸರು ಮಾಡಿದರು. ಸುಮಾರು ಸೀರಿಯಲ್ಗಳಲ್ಲೂ ಕೂಡ ಅವರು ಅಭಿನಯಿಸಿದರು. ಇನ್ನೂ ಅಂಥ ಅದ್ಭುತವಾದಂಥ ಪಾತ್ರವನ್ನು ಮಾಡ್ತಿದ್ದಂಥ ಇದೀಗ ಶಿವರಾಮ್ ಅವರು ಈಗ ಕೊನೆ ಸೆಳೆದಿದ್ದಾರೆ. ಇನ್ನೂ ಇವರಿಗೆ ಸಾಕಷ್ಟು ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿಗಳು ಕೂಡ ದೊರಕಿದ್ದು. ತೀವ್ರದ ಹೃದಯಘಾತದಿಂದ ಇಂದು ಮುಂಜಾನೆ 3 ಗಂಟೆ ಸುಮಾರಿನಲ್ಲಿ ಕೊನೆ ಸೆಳೆದಿರುವಂಥದ್ದು. ಸುಮಾರು ದಿನಗಳಿಂದಲೂ ಕೂಡ ಅನಾರೋಗ್ಯದಿಂದ ಇವರು ಬಳಲ್ತಿದ್ರು ಅನ್ನೋ ವಿಚಾರ ಈಗ ಬರೆದಿರೋಂಥದ್ದು. ಸಾಕಷ್ಟು ದಿನಗಳಿಂದ ಕೂಡ ಅನಾರೋಗ್ಯದಿಂದ ಇವರು ಬಳಲ್ತಿದ್ರು. ಹೀಗಾಗಿ ಕೊನೆ ಸೆಳೆದಿದ್ದಾರೆ ಅನ್ನೋ ಮಾಹಿತಿ ಈಗ ಸದ್ಯಕ್ಕೆ ಬಂದಿರೋಂಥದ್ದು. ಇನ್ನು ಶಿವರಾಮ್ ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಹೆಸರು ಕೂಡ ಮಾಡಿದಂಥ ಅತಿ ದೊಡ್ಡ ಕಲಾವಿದರು ಕೂಡ